Hello students. So we all are discussing this chapter class 8th. 8ನೇ ಕ್ಲಾಸ್ ಚಾಪ್ಟರ್ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. So I think we have to start a new chapter. So crop production over, microorganism over, materials, coal and petroleum, combustion and flame conservation, cell structure and functions we are discussing. See what is important in cell structure and functions. Okay, so that we are discussing. Okay, how much we have discussed? Now we have to discuss about the functions of each and every organism, that is shape of cells over cell structure and functions we have to discuss now. See, in unicellular organism, single cell performs all the basic functions, where in multicellular organisms there is division of labor ಇರ್ತದೆ ಎಲ್ಲಿ multicellular organism, but unicellular organism single cell perform every functions. So cells are the basic structural units of an organism. When you come to an organism, these are the basic structural unit of an organism. ಒಂದು ಆರ್ಗ್ಯಾನಿಸಮ್ಸ್ ಒಳಗೆ ಸೆಲ್ಸ್ ಇರ್ತಾವೆ, ಸೆಲ್ಸ್ಗೂ ಟಿಶ್ಯೂ ಆಗಿರ್ತಾವೆ, ಟಿಶ್ಯೂ ಕೂಡ ಏನಾಗ್ತಾವೆ, ಆರ್ಗನ್ ಆಗ್ತದೆ, ಆರ್ಗನ್ ಕೂಡ ಆರ್ಗನ್ ಸಿಸ್ಟಮ್ಗಳೆಲ್ಲ ಕೂಡ ಏನಾಗ್ತದೆ, ಒಂದು ಬಾಡಿ ಆಗ್ತದೆ. ಸೊ ಹೆಂಗಿರ್ತದೆ ಸೆಲ್ಸ್ ಅಂದ್ರೆ ಏನು? ದೇ ಆರ್ ದ ಬೇಸಿಕ್ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್. ಅದನ್ನು ನಾವು ಎದಕ್ಕೆ ಬಂದೀವಿ ಅಂದ್ರೆ ಯಾವುದಕ್ಕೆ, ವಿಚ್ ಒನ್ ವಿ ಕಮ್ ಅಕ್ರಾಸ್, ಇಫ್ ವಿ ಕಮ್ ಅಕ್ರಾಸ್ ಟಿಶ್ಯೂಸ್ಗೆ ಬಂದೀವಿ ಅಂದ್ರೆ ದೀಸ್ ಆರ್ ದ ಗ್ರೂಪ್ ಆಫ್ ಸೆಲ್ಸ್ ವಿಚ್ ಪರ್ಫಾರ್ಮ್ ಸ್ಪೆಸಿಫಿಕ್ ಫಂಕ್ಷನ್ಸ್. Those are tissues. After tissues will combine and they will form an organ. So organ will combine, they will form organ system such as a digestive system, excretory system, then a respiratory system. So ಎಲ್ಲ circulation, blood circulation system, ಈ ಎಲ್ಲ ಸಿಸ್ಟಮ್ಗಳು ಕೂಡ ಏನಾಗ್ತದೆ, ಟೋಟಲ್ ಬಾಡಿ ಆಗ್ತದೆ. Yes, so thus we can say that okay, organ are parts. ಸೊ ಅದನ್ನು ನಾವು ಹೇಳ್ಬಹುದು. ಇನ್ ನೆಕ್ಸ್ಟ್ ಏನು ಹೇಳ್ಬೋದು ಹೇಳ್ರಿ, ನಾನು ಜಸ್ಟ್ ಐ ವಿಲ್ ಟೆಲ್ ಯು ಇನ್ ಬೋರ್ಡ್ ಹೇಳ್ತಾನೆ, ಒಂದು ನಿಮಿಷ. ಓಕೆ, ಸೊ ಐ ಹೋಪ್ ಎವ್ರಿಥಿಂಗ್ ಇಸ್ ಫೈನ್ ಹಿಯರ್. ಓಕೆ, ಎಸ್. ಸೊ ನೋಡ್ರಿ, ಸೆಲ್ಗಳು ಕೂಡ ಏನಾಗ್ತಾವು, ಆರ್ಗನ್ ಆಗ್ತದೆ. ಸೊ ಟಿಶ್ಯೂಸ್ ಆಗ್ತಾವೆ, ಟಿಶ್ಯೂಸ್ ಕೂಡ ಆರ್ಗನ್ ಆಗ್ತದೆ, ಆರ್ಗನ್ ಕೂಡ ಆರ್ಗನ್ ಸಿಸ್ಟಮ್ ಆಗ್ತದೆ. ಸೊ ಆರ್ಗನ್ ಸಿಸ್ಟಮ್ಗಳು ಕೂಡ ಟೋಟಲ್ ಏನಾಗ್ತದೆ, ಬಾಡಿ ಆಗ್ತದೆ. ಸೊ ದಿಸ್ ಈಸ್ ಕಂಪ್ಲೀಟ್ಲಿ ರಿಗಾರ್ಡಿಂಗ್ ಬೇಸಿಕ್ ಥಿಂಗ್. ಓಕೆ, ಜಸ್ಟ್ ಐ ವಾಂಟ್ ಟು ಟೀಚ್ ಯು ಹಿಯರ್. ಏನು ನಾವು ಹೇಳ್ಬಹುದು ಇಲ್ಲೇ, ಈಗಾಗಲೇ ಹೇಳಿದ್ದೀನಿ. ಏನಂತ ಹೇಳಿದ್ದೇನೆ? ಅಬೌಟ್ ಸೆಲ್ಸ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಸೋ ಮಚ್. ಕಾರ್ಕ್ ಬಗ್ಗೆ ಕಲ್ತಿದ್ದೀವಿ. ಎಗ್ ಈಸ್ ಓನ್ಲಿ ಎ ಸೆಲ್. ಎಗ್ ಇರ್ತದಲ್ಲ, ದಟ್ ಈಸ್ ಓನ್ಲಿ ಎ ಸೆಲ್. ಓಕೆ, ಸೊ ಪೆನ್ಡ್ರೈವ್ ಸರ್ ಕಡೆ ಜಮಾದ ಸರ್. So egg is only a cell. So number of cells 1 billion ಅಂದ್ರೆ 1000 million ಇರ್ತಾವೆ, 1 trillion ಅಂದ್ರೆ 1000 billion ಇರ್ತಾವೆ. ಇದನ್ನ ಆಲ್ರೆಡಿ ನಾವು ಹೇಳಿವಿ. ಶೇಪ್ ಆಫ್ ಸೆಲ್ಸ್ ಆಗ್ಯದ. ಜಸ್ಟ್ ಐ ವಾಂಟ್ ಟು ಕನ್ಫರ್ಮ್ ಯು. ಟಿಶ್ಯೂಸ್ ಆಯ್ತು, ಆರ್ಗನ್ಸ್ ಆಯ್ತು. ಸೊ ದೆನ್ ವಾಟ್ ಈಸ್ ರಿಮೈನಿಂಗ್ ಹಿಯರ್? ಓಕೆ, basic components of cells. Everything inside a living cell is called protoplasma. So basic components of a cell have everything. Everything inside a nucleus, it is called as everything inside a nucleus, it is called as protoplasma. Inside nucleus ಏನೇನು ಇರ್ತದಲ್ಲ, that we can call that as protoplasma.
Yes, and protoplasma is equal to nucleus plus cytoplasma. So everything inside nucleus, protoplasma andre ಏನು, everything inside the nucleus, it is called as protoplasma. ನೋಡ್ರಿ ಕರೆಕ್ಟ್ ಹೇಳ್ತಾನೆ, everything inside nucleus is called protoplasma. Protoplasma is equal to nucleus plus cytoplasma. Protoplasma andre ಏನು, this is nothing but nucleus ಇರ್ತದ plus cytoplasma. ಓಕೆ, ನ್ಯೂಕ್ಲಿಯಸ್ ಪ್ಲಸ್ ಸೈಟೋಪ್ಲಾಸ್ಮಾ ನಾವೇನಂತೀವಿ, ಪ್ರೋಟೋಪ್ಲಾಸ್ಮಾ ಅಂತ ಕರಿತೀವಿ. ಸೊ ಪ್ರೋಟೋಪ್ಲಾಸ್ಮಾ ಹೆಂಗಿರ್ತದೆ, ಹಿಂಗಿರ್ತದೆ. ಸೊ ಇದೊಂದು ಆನಿಮಲ್ ಸೆಲ್ ಅನ್ಕೋರಿ. ಸೊ ಇಲ್ಲಿ ಏನಿರ್ತದೆ, ನ್ಯೂಕ್ಲಿಯಸ್ ಇರ್ತದೆ. ಓಕೆ, ಸೊ ಗಾಲ್ಗಿ ಅಪಾರ್ಟಸ್ ಡಿಫ್ರೆಂಟ್ ಇದನ್ನ ಇರ್ತಾವೆ. ಓಕೆ 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 ಸೆಲ್ ವಾಲ್ ಇರ್ತದೆ, ಸೆಲ್ ಮೆಂಬ್ರೇನ್ ಇರ್ತದೆ. ಸೊ ಇಲ್ಲೇನಿರ್ತದೆ, ಸೆಲ್ ಮೆಂಬ್ರೇನ್ ಇರ್ತದೆ. ಓಕೆ, ಸೆಲ್ ಮೆಂಬ್ರೇನ್ ಇರ್ತದೆ, ಸಾರಿ ಸೆಲ್ ವಾಲ್ ಇರ್ತದೆ, ಅಲ್ಲಿ ಸೆಲ್ ಮೆಂಬ್ರೇನ್ ಇರ್ತದೆ. ಓಕೆ, ಸೊ ಇವೆಲ್ಲಾನು, ಸೊ ಇಲ್ಲಿ ಒಳಗೆ ಇರ್ತಕ್ಕಂಥದ್ದು ಎಲ್ಲದಕ್ಕೂ ಏನಂತೀವಿ ನಾವು, ಪ್ರೋಟೋಪ್ಲಾಸ್ಮಾ ಅಂತ ಕರಿತೀವಿ. ವಿ ಕಾಲ್ ಫಾರ್ ದಿಸ್ ಆಸ್ protoplasma. So inside everything present inside, we call it as protoplasma. ಅದಕ್ಕೆ ನಾವೇನಂತೀವಿ, ಪ್ರೋಟೋಪ್ಲಾಸ್ಮಾ ಅಂತ ಹೇಳಿ ಕರಿತೀವಿ. Yes, then did you know, yes we know, ಸಿಂಗಲ್ ಸೆಲ್ಡ್ ಆತ, ಶೇಪ್ ಆಫ್ ಸೆಲ್ಸ್ ಆತ, ಜಸ್ಟ್ ಅ ಮಿನಿಟ್, ಪ್ರೋಟೋಪ್ಲಾಸ್ಮಾ ಆತ, largest cell is ostrich egg, smallest cell is, smallest cell ಕೊಟ್ಟಿಲ್ಲ ಅವರು. ಎವ್ರಿಥಿಂಗ್ ಇನ್ಸೈಡ್ ಅ ಲಿವಿಂಗ್ ಸೆಲ್ ಇಸ್ ಕಾಲ್ಡ್ ಆಸ್ ಪ್ರೋಟೋಪ್ಲಾಸ್ಮಾ. ಸೊ ಪ್ರೋಟೋಪ್ಲಾಸ್ಮಾ ಒಳಗೆ ಎರಡು ಟೈಪ್ ಬರ್ತಾವೆ, ಒಂದು ಸೆಲ್ ಮೆಂಬ್ರೇನ, ಒಂದು ಸೈಟೋಪ್ಲಾಸ್ಮಾ. ಪ್ರೋಟೋಪ್ಲಾಸ್ಮಾ basic components of cell, cytoplasma, nucleus, cell membrane or plasma membrane. Okay, ನೋಡ್ರಿ ಮೂರು ಇದನ್ನ ಬರ್ತಾವ, ಒಟ್ಟ ಮೂರು ಪಾರ್ಟ್ಸ್ ಇರಬಹುದು. ಇದಕ್ಕೇನಂತೀವಿ, ನ್ಯೂಕ್ಲಿಯಸ್. ದಿಸ್ ಈಸ್ ಸೆಲ್ ಮೆಂಬ್ರೇನ್. ಇಲ್ಲಿ ಏನು ಒಳಗದಲ್ಲ, ದಿಸ್ ಈಸ್ ಕಾಲ್ಡ್ ಸೈಟೋಪ್ಲಾಸ್ಮಾ. ಅದಕ್ಕೇನಂತೀವಿ, ಸೈಟೋಪ್ಲಾಸ್ಮಾ ಅಂತೀವಿ. ಇಲ್ಲಿ ಒಳಗಿರ್ತಕ್ಕಂಥ ಎಲ್ಲವೂ ಕೂಡ ಏನು, ಸೈಟೋಪ್ಲಾಸ್ಮಾ. ಓಕೆ, ಇದು ಪ್ಲಾಸ್ಮಾ ಮೆಂಬ್ರೇನ್, ಇನ್ಸೈಡ್ ಇರುವುದು ನ್ಯೂಕ್ಲಿಯಸ್. ಮೂರು ಪಾರ್ಟ್ ಆಗಿ ಗುರುತಿಸಬಹುದು. ಈ ಸೈಟೋಪ್ಲಾಸ್ಮಾ ಮತ್ತು ನ್ಯೂಕ್ಲಿಯಸ್ ಅಂದ್ರೆ ಒಳಗಿರುವುದು ಎಲ್ಲಾನು ಕೂಡಿಸಿ ನಾವೇನ್ ಅನ್ಬಹುದು, ಪ್ರೋಟೋಪ್ಲಾಸ್ಮಾ. ಪ್ರೋಟೋಪ್ಲಾಸ್ಮಾ ತಿಳಿಯುತ್ತ ಅನ್ಕೋತ, ಕರೆಕ್ಟ್ ನೆನಪಿಟ್ಕೊರಿ. ಒಟ್ಟ ಸೆಲ್ ಅನ್ನು ಎರಡ ಭಾಗ ಮಾಡಬಹುದು ನಾವು, ಒಂದು ಸೆಲ್ ಮೆಂಬ್ರೇನ, ಇನ್ನೊಂದು ಪ್ರೋಟೋಪ್ಲಾಸ್ಮಾ. ಸೆಲ್ ಮೆಂಬ್ರೇನ, ಪ್ರೋಟೋಪ್ಲಾಸ್ಮಾ. ಪ್ರೋಟೋಪ್ಲಾಸ್ಮಾ ಮಾತು ಹೊಡಿಬಹುದು, ನ್ಯೂಕ್ಲಿಯಸ್, ಸೈಟೋಪ್ಲಾಸ್ಮಾ. ಇದು ನ್ಯೂಕ್ಲಿಯಸ್, ಉಳಿದೆಲ್ಲ ಸೈಟೋಪ್ಲಾಸ್ಮಾ. ಅಂಡರ್ಸ್ಟುಡ್? ಸೊ ಟೋಟಲ್ ಸೆಲ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಟೂ ಪಾರ್ಟ್ಸ್, cell membrane outside, inside whatever present, it is protoplasma. The protoplasma is again can be divided into nucleus and cytoplasma. But cytoplasma are different parts ಬರ್ತಾವು, ಅದನ್ನ ನಾವು ಡಿಸ್ಕಸ್ ಮಾಡೋಣ. ನನ್ನ ಮೊಬೈಲ್ ಅದ ಗತಿ ಭಾಳ ಇದಾಗಿದೆ. ಸೊ ಏನು ಮಾಡ್ತದೆ ನೋಡ್ರಿ, ಇಟ್ ಸೆಪರೇಟ್ಸ್, which one? Cell membrane separates cells from one another. It protects the cell from the surrounding medium, and it is porous and allows substances to move in and out of the cell. ಮೂರು ಪಾಯಿಂಟ್ಸ್ ಅದಾವು, ಪ್ಲೀಸ್ ನೋಟ್ ಇಟ್ ಡೌನ್. ನಂಗೆ ಇಲ್ಲಿ ಬರೀಲಿಕ್ಕೆ ಆಗ್ತದೋ ಇಲ್ಲ ಡೌಟ್ ಅದ. ಸೊ ಬರ್ಕೋರಿ ನೀವು. ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಸೆಲ್ ಮೆಂಬ್ರೇನ್ ಅಂತ ಕೇಳ್ಬಹುದು ನಿಮ್ಗೆ. ಸೊ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಸೆಲ್ ಮೆಂಬ್ರೇನ್? ಇಟ್ ಆರ್ ಪ್ಲಾಸ್ಮಾ ಮೆಂಬ್ರೇನ್, ಬೋತ್ ಆರ್ ಸೇಮ್. ಇಟ್ ಸಪರೇಟ್ಸ್ ಸೆಲ್ಸ್ ಫ್ರಾಮ್ ಒನ್ ಅನದರ್. ಒಂದು ಸೆಲ್ ಇನ್ನೊಂದು ಸೆಲ್ ಇಂದ ಸಪರೇಟ್ ಆಗ್ಬೇಕು. ನೋಡ್ರಿ, ಇನ್ನೊಂದು ಸೆಲ್ ಇರ್ತದಪ್ಪ ಇದು. ಸೊ ಎರಡು ಸಪರೇಟ್ ಆಗ್ಬೇಕು. ಹೆಂಗ್ ಸಪರೇಟ್ ಆಗ್ತೈತಿ? ಈ ಮೆಂಬ್ರೇನ್ ಇಂದ ಸಪರೇಟ್ ಆಗ್ತಾವು. ಈ ಸೆಲ್ ಸಪರೇಟ್ ಆಗ್ಬೇಕಂದ್ರೆ ದಟ್ ಪ್ಲಾಸ್ಮಾ ಮೆಂಬ್ರೇನ್ ಆಕ್ಟ್ಸ್ ಆಸ್ ಅ ಬ್ಯಾರಿಯರ್. ಇಟ್ ಸಪರೇಟ್ಸ್ ಸೆಲ್ಸ್ ಫ್ರಾಮ್ ಒನ್ ಅನದರ್. ಒಂದರಿಂದ ಇನ್ನೊಂದು ಸೆಲ್ ಸಪರೇಟ್ ಆಗುವಂಗ ಇದು ನೋಡ್ಕೋತದ. ವಿಚ್ ಒನ್? ಪ್ಲಾಸ್ಮಾ ಮೆಂಬ್ರೇನ್. ಪ್ರೊಟೆಕ್ಟ್ಸ್ ದ ಸೆಲ್ ಫ್ರಾಮ್ ದ ಸರೌಂಡಿಂಗ್ ಮೀಡಿಯಂ.
ಇಲ್ಲಿ ಮೀಡಿಯಂ ಇರ್ತದ, ಈ ಮೀಡಿಯಂ ಇದ್ರೆ ಏನ್ ಮಾಡ್ತೈತಿ, ಸೆಲ್ ಅನ್ನ ಪ್ರೊಟೆಕ್ಟ್ ಮಾಡ್ತದ. It protects the cell from the surrounding medium. It is porous and allows substances to move in and out of the cell. ಇದು porous ಅದ, ಇದು ಏನ್ ಮಾಡ್ತದ, it allows the cells to move in and out of the cell. ಇನ್ಸೈಡ್ ಮೂವ್ ಆಗ್ಲಿಕ್ಕೆ, ಔಟ್ಸೈಡ್ ಹೋಗ್ಲಿಕ್ಕೆ ಇದು ಏನ್ ಮಾಡ್ತದ, ಹೆಲ್ಪ್ ಮಾಡ್ತದ. ಓಕೆ, ಸೊ ಇದಾದ್ಮೇಲೆ ಬರ್ತದ ಸೈಟೋಪ್ಲಾಸ್ಮಾ. ಸೈಟೋಪ್ಲಾಸ್ಮಾ ಏನೇನು ವರ್ಕ್ ಮಾಡ್ತದ, ಸಿ ದೇರ್. ಸೈಟೋಪ್ಲಾಸ್ಮಾ ಏನ್ ಮಾಡ್ತದ ಹೇಳ್ತ ನೋಡ್ರಿ. ಇಟ್ ಈಸ್ ಅ ಜೆಲ್ಲಿ ಲೈಕ್ ಸಬ್ಸ್ಟನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಅಂಡ್ ದ ಸೆಲ್ ಮೆಂಬ್ರೇನ್. ಇಟ್ ಈಸ್ ಪ್ರೆಸೆಂಟ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಅಂಡ್ ದ ಸೆಲ್ ಮೆಂಬ್ರೇನ್. ಇದು ಎಲ್ಲಿ ಪ್ರೆಸೆಂಟ್ ಆಗ್ಯದ, ಇಟ್ ಈಸ್ ಪ್ರೆಸೆಂಟ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಅಂಡ್ ಸೆಲ್ ಮೆಂಬ್ರೇನ್. ಜೆಲ್ಲಿ ಲೈಕ್ ಸಬ್ಸ್ಟನ್ಸ್, ನ್ಯೂಕ್ಲಿಯಸ್ ಮತ್ತು ಸೆಲ್ ಮೆಂಬ್ರೇನ್. ಈ ನ್ಯೂಕ್ಲಿಯಸ್ ಅದ, ಇಲ್ಲಿ ಸೆಲ್ ಮೆಂಬ್ರೇನ್ ಅದ. ಇವೆರಡರ ನಡುವಳಿಕೆ ಇರ್ತಕ್ಕಂಥ ಜೆಲ್ಲಿ ಲೈಕ್ ಸಬ್ಸ್ಟನ್ಸ್ ಏನಂತೀವಿ ನಾವು, ಸೈಟೋಪ್ಲಾಸ್ಮಾ ಅಂತೀವಿ. ಹೇಳಿ ನಾನು ಈಗಾಗಲೇ, ಸೈಟೋಪ್ಲಾಸ್ಮಾ ನ್ಯೂಕ್ಲಿಯಸ್ ಕುಡಿದ್ರೆ ಪ್ರೋಟೋಪ್ಲಾಸ್ಮಾ ಆಗ್ತದ. ಇಟ್ ಕಂಟೇನ್ ಆರ್ಗನಲೇಸ್ ಸಚ್ ಆಸ್ ಮೈಟೋಕಾಂಡ್ರಿಯಾ, ಗಾಲ್ಗಿ ಬಾಡೀಸ್, ರೈಬೋಸೋಮ್ಸ್. ಇಲ್ಲೆಲ್ಲ ಆರ್ಗನಲೇ ಇರ್ತಾವೆ. ಯಾವ್ಯಾವು, ಮೈಟೋಕಾಂಡ್ರಿಯಾ ಆಗಿರ್ಬೋದು, ಮೈಟೋಕಾಂಡ್ರಿಯಾ, ಗಾಲ್ಗಿ ಬಾಡೀಸ್ ಅಂಡ್ ರೈಬೋಸೋಮ್ಸ್. ಇವೆಲ್ಲದ್ರ ಬಗ್ಗೆ ಇಲ್ಲಿ ಆರ್ಗನಲ್ಲೇ ಇರ್ತಾವು. ಓಕೆ, ಎಸ್. ದೆನ್ ನ್ಯೂಕ್ಲಿಯಸ್ ಏನ್ ಮಾಡ್ತದ ಹಂಗಾರ. ನ್ಯೂಕ್ಲಿಯಸ್ ಈಸ್ ಯೂಶುವಲಿ ಸ್ಪೆರಿಕಲ್, ಸಿಚುವೇಟೆಡ್ ಇನ್ ದ ಸೆಂಟರ್ ಆಫ್ ದ ಸೆಲ್. ಇಟ್ ಈಸ್ ಸಿಚುವೇಟೆಡ್ ಇನ್ ದ ಸೆಂಟರ್ ಆಫ್ ದ ಸೆಲ್ and is vital part of a living cell. It is the vital part of a living cell. Acts as control center of all the cell activities. Nucleus acts as a control part or control center of all the cell activities. Ella cell activities control part agida act ಆಗ್ತದ. It also plays an important role in inheritance. Nucleus also plays an important role in inheritance. Inheritance ಒಳಗ ಅದು ಏನ್ ಮಾಡ್ತದ, ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತದ. ನೆಕ್ಸ್ಟ್ ಕಮ್ಸ್ ನ್ಯೂಕ್ಲಿಯರ್ ಮೆಂಬ್ರೇನ್. ಮುಂದೆ ಬರೋದು ಯಾವ್ದ್ರಿ, ನ್ಯೂಕ್ಲಿಯರ್ ಮೆಂಬ್ರೇನ್. ದ ಕವರಿಂಗ್ ಆಫ್ ದ ನ್ಯೂಕ್ಲಿಯಸ್ ವಿಚ್ ಸಪರೇಟ್ ದ ನ್ಯೂಕ್ಲಿಯಸ್ ಫ್ರಮ್ ದ ಸೈಟೋಪ್ಲಾಸ್ಮಾ. ನ್ಯೂಕ್ಲಿಯರ್ ಮೆಂಬ್ರೇನ್ is what? It is the covering of the nucleus that separates the nucleus from the cytoplasma. It separates the nucleus from cytoplasma. It is porous and allows the cytoplasma and nucleus to exchange materials. It is porous. It is porous and it allows the cytoplasma and nucleus to exchange the materials. It allows the cytoplasma and nucleus to exchange the materials. Okay? Yes. Then nucleolus. ನ್ಯೂಕ್ಲಿಯೋಲಸ್ ಎಲ್ಲದ ಏನ್ ಮಾಡ್ತದ ನೋಡೋಣ. ನ್ಯೂಕ್ಲಿಯಸ್ ಒಳಗಿರೋದು ಯಾವುದು, ನ್ಯೂಕ್ಲಿಯೋಲಸ್. ನ್ಯೂಕ್ಲಿಯೋಲಸ್ ಯೂಸಿಂಗ್ ದ ಮೈಕ್ರೋಸ್ಕೋಪ್ ಆಫ್ ಹೈಯರ್ ಮ್ಯಾಗ್ನಿಫಿಕೇಶನ್ ವಿ ಸಿ ಅ ಸ್ಮಾಲರ್ ಸ್ಪೆರಿಕಲ್ ಬಾಡಿ inside the nucleus which is called the nucleolus. Nucleolus plays a vital role in making proteins in the cell. It plays a vital role in making proteins in the cell. ಅದೇನ್ ಮಾಡ್ತದ, ವೈಟಲ್ ರೋಲ್ ಪ್ಲೇ ಮಾಡ್ತದ ಮೇಕಿಂಗ್ ಪ್ರೋಟೀನ್ಸ್ ಇನ್ ದ ಸೆಲ್. ಸೊ ಕ್ರೋಮೋಸೋಮ್ಸ್ ಏನ್ ಮಾಡ್ತಾವ, ಕ್ರೋಮೋಸೋಮ್ಸ್ ಏನ್ ಮಾಡ್ತಾವ ನೋಡ್ರಿ. Chromosomes are the thread-like structures in the nucleus which carry genes. These are the thread-like structures in the nucleus and they carry the genes also. So ಇಷ್ಟಂತರೂ ಇವತ್ತು ಇರಲಿ ನಮಗ. ಇನ್ ಪಾರ್ಟ್ಸ್ ಆಫ್ ಸೆಲ್ ಅನ್ನ ಹಾಕಲು ಜೀನ್ಸ್ ಅಂದ್ರೆ ಏನು ನೋಡ್ರಿ. These are the units of inheritance in living organisms which transfer hereditary characteristics from parents to offspring. Genes of parents combine in different ways to produce different characteristics in their offspring. So ಇಷ್ಟು ಸಾಕು. ಪಾರ್ಟ್ಸ್ ಆಫ್ ಸೆಲ್, ಕಾಂಪೋನೆಂಟ್ಸ್ ಆಫ್ ಸೆಲ್ ನಾವು ನೆಕ್ಸ್ಟ್ ಕ್ಲಾಸ್ ನೋಡಿ. ಥ್ಯಾಂಕ್ ಯು. ಫೇರ್ ಎಲ್ಲ ಕಂಪ್ಲೀಟ್ ಮಾಡಕ್ಕೆ ಚಾಲೂ ಮಾಡ್ರಿ ನೀವು. ಓಕೆ, ಎಲ್ಲ ಪಾರ್ಟ್ ಆಫ್ ಫೇರ್ ಇರಬೇಕು, ಕಂಪ್ಲೀಟ್ ಇರಬೇಕು. ಥ್ಯಾಂಕ್ ಯು. Hello, good morning students. So I hope everything is going fine. Okay, so last we have already discussed these all things that
Today I'm not feeling well little bit, but still it's okay. Okay. So there are a lot of things to be discussed. So first one we have finished is getting to know plan. Sorry. So the syllabus, that is chapters finished, I am telling. So we learned lot of things here. So most important thing is dictionary also we are doing. Okay. So uh, before going to these concepts, uh, let me explain some of the basic scientific concept. Today is November 10. It is celebrated as World Science Day. ಇವತ್ತನ್ನು ವರ್ಲ್ಡ್ ಸೈನ್ಸ್ ಡೇ ಆಗಿ ಸೆಲೆಬ್ರೇಟ್ ಮಾಡಲಾಗ್ತದೆ ಬಿಕಾಸ್ November 10. So just I want to reveal some of the scientific facts. See, one of the most important scientific fact is science is most of the time it will be the truth only. Okay. So science is always what we can say is a boon to the human society. See, in our India, we celebrate National Science Day on February 28 on the account of C.V. Raman's discovery of Raman effect. C.V. Raman ಅನ್ನೋ ಸೈಂಟಿಸ್ಟ್ ನಮ್ಮ ಕರ್ನಾಟಕದವರು, ನಮ್ಮ ಇಂಡಿಯಾದವರು, ಭಾರತ ರತ್ನ ಅವಾರ್ಡ್ ರಿಸೀವ್ ಆಗ್ಯದ ಅವರಿಗೆ. he got the Nobel Prize also. So our Raman effect, okay, he discovered the Raman effect. So due to that reason, this day, that is which day, February 28 is celebrated as National Science Day. Okay, National Science Day ಅಂತೇಳಿ celebrate ಮಾಡಲಾಗ್ತದೆ. You have to remember that. So just today I am going to share some of the scientific facts, so which you may not know. See, you can do that activity in your home also. Just take water, ಒಂದು ಬೋಗಾಣಿ ಒಳಗೆ ವಾಟರ್ ತೊಗೋಬೋದು. I think most of you will know that this is based on Dead Sea. Dead Sea ಅಂತ ಒಂದು ಬರ್ತದೆ, ಮೃತ ಸಮುದ್ರ ಅಂತ ಕರೀತಾರೆ ಅದಕ್ಕೆ. So even though humans go there, so they will not die there. Okay. Even though you don't know how to swim, still you will not die there. ಆ ಸಮುದ್ರದಾಗ ಹೋಗಿ ಬಿದ್ದರೂ ಕೂಡ ಏನಾಗುತ್ತೆ, ಮನುಷ್ಯನ ಬಾಡಿ ಒಳಗೆ ಹೋಗೋದಿಲ್ಲ, ಮ್ಯಾಲೆ ಬರ್ತದೆ, ಮ್ಯಾಲೆ ತೇಲ್ತದೆ. ಆ ನೀರು ಏನು ಮಾಡ್ತದೆ, ಎಲ್ಲವನ್ನು ಮ್ಯಾಲೆ ಇರ್ತದೆ. ಸೊ ಯಾಕೆ ಪ್ರಾಪರ್ಟಿ ಬಂತಂದ್ರೆ ಇಟ್ ಈಸ್ ಕಂಟೈನಿಂಗ್ ಹೈ ಅಮೌಂಟ್ ಆಫ್ ಸಾಲ್ಟ್. ಡೆಡ್ ಸಿ ಒಳಗೆ ಸೋಡಿಯಂ ಕ್ಲೋರೈಡ್ ಭಾಳ ಅದ. there is high amount of sodium chloride. Due to that reason, so everything will be the upper there. The density of the water will be very much high. Density of water ಏನಾಗ್ತದೆ, ಸಾಲ್ಟ್ ವಾಟರ್ದ ಭಾಳ ಹೈ ಇರ್ತದೆ. ಸೊ ಹಿಂಗಾಗಿ ಏನಿರ್ತದೆ, ಯಾವುದೇ ವಸ್ತು ಆದರೂ ಅದರ ಡೆನ್ಸಿಟಿ ಕಡಿಮೆ ಆಗಿಬಿಡ್ತದೆ. ಹಿಂಗಾಗಿ ಎಲ್ಲವೂ ಏನು ಮಾಡ್ತಾವೆ, ನೀರಿನ ಮೇಲೆ ತೇಲ್ತದೆ. ಯು ಕ್ಯಾನ್ ಡೂ ಒನ್ ಸ್ಮಾಲ್ ಆಕ್ಟಿವಿಟಿ ಇನ್ ಯುವರ್ ಹೋಮ್. ಸೊ ಒಂದು ಬೊಗಾಣಿ ತಗೋರಿ, ಯು ಟೇಕ್ ಒನ್ ವೆಸಲ್ and put eggs ಇದ್ರೆ, egg is a better option. You put some eggs on that, boiled egg. Okay, boiled egg or normal egg idru okay, but normal egg idre you have to maintain properly. You put some eggs on this, that is water will be present here. So you put the eggs, okay, so they will go down. Okay, normally they will go down starting, but after some time, so you remove all the egg. In madri, I think 5 to 10 spoons of depending upon the amount of water you have taken, 5 to 10 spoons of salt you add to it. ಇದಕ್ಕೆ ಒಂದು 5 ರಿಂದ 10 ಸ್ಪೂನ್ ಏನು ಮಾಡ್ರಿ, ಸಾಲ್ಟ್ ಆ್ಯಡ್ ಮಾಡಿ. ನಾನು ಮಾಡ್ತಿದ್ದೆ ಇಲ್ಲ, ಬಟ್ ಬಾಯ್ಲ್ಡ್ ಎಗ್ ಸಿಗ್ತಾ ಇಲ್ಲ, ಇಟ್ಸ್ ಓಕೆ. 5 to 10 spoons of salt you have to add. After that, what it becomes, 5 to 10 spoon salt add ಮಾಡಿದ್ಮೇಲೆ ಏನಾಗ್ತದೆ, ಸೊ ಏನಾಗ್ತದೆ ನೆನಪಿಟ್ಕೋರಿ, 5 to 10 spoons of salt add ಆದ ನಂತರ, ಸೊ ಇದೇನ್ ಬರ್ತದ, ನೀವು ಎಗ್ ಹಾಕಿದ್ರಿ ಅಂದ್ರೆ ಇವು ಎಗ್ ಏನ್ ಮಾಡ್ತಾವು, ಇಲ್ಲೇ ತೇಲ್ಬೇಕಂತಾವ, ಹೊರತು ತೆಳಗ್ ಹೋಗುದಿಲ್ಲ. 5 to 10 ಸ್ಪೂನ್ ಸಾಲ್ಟ್ ಆ್ಯಡ್ ಮಾಡಿ ಕರಗ್ಬೇಕು. ಮತ್ತದ ಕರಗ್ಲಾರ್ದ ಹಂಗ ಬಿಟ್ಟು ಒಮ್ಮೆ ಇದನ್ನ ಪ್ಲೇಸರ್ ಹೋಗವತ್ತಲ್ರಿ ಅಂದ್ರೆ, ಮ್ಯಾಲ್ ಬರವತ್ತಲ್ರಿ ಅಂದ್ರೆ, ಇಟ್ ಇಸ್ ನಾಟ್ ಲೈಕ್ ದಟ್. ದ ಸಾಲ್ಟ್ ಹ್ಯಾಸ್ ಟು ಕರಗಬೇಕು. ಸೊ ಅಂದ್ರೆ ಏನು, ಮೋಲ್ಟನ್ ಸೋಡಿಯಂ ಕ್ಲೋರೈಡ್ ವಾಟರ್ ಇರ್ಬೇಕಲ್ಲಿ. ಸಾಲ್ಟ್ ಅಂದ್ರೆ ಸೋಡಿಯಂ ಕ್ಲೋರೈಡ್. ಸೊ ಹಂಗಿದ್ದಾಗ ಏನಾಗ್ತದ, ಸೊ ಎಗ್ ಏನಾಗ್ಲಿಕ್ಕತ್ತದ, ತೇಲಿಕ್ಕತ್ತದ. ಓಕೆ, ದಿಸ್ ಇಸ್ ಒನ್ ಆಫ್ ದ scientific fact that I can say. And there are so many things we can say.
ಇನ್ನೊಂದು ಸೈಂಟಿಫಿಕ್ ಫ್ಯಾಕ್ಟ್ ಹೇಳ್ಬೋದು, ನಾನು ಆಲ್ರೆಡಿ ಹೇಳಿರ್ತೇನೆ. ಸೊ ಯಾವುದೇ ಎಲಿಮೆಂಟ್ಗಳು ಅಂದ್ರೆ ಮೂಲ ವಸ್ತುಗಳು ಕಂಬೈನ್ಡ್ ಆದ್ಮ್ಯಾಗ ತಮ್ಮ ಸ್ವಂತ ಪ್ರಾಪರ್ಟಿಯನ್ನ ಕಳ್ಕೊಂಡ್ಬಿಡ್ತಾವೆ, ಸ್ವಂತ ಕ್ಯಾರೆಕ್ಟರ್ಸನ್ನ ಕಳ್ಕೊಂಡಿರ್ತಾವೆ. ಯಾಕೆ ಹೇಳ್ರಿ, ಹೈಡ್ರೋಜನ್ ಅನ್ನೋದು ಗ್ಯಾಸ್, ಆಕ್ಸಿಜನ್ ಅನ್ನೋದು ಗ್ಯಾಸ್, ಎರಡೂ ಗ್ಯಾಸ್ ಕೂಡ ವಾಟರ್ ಲಿಕ್ವಿಡ್ ಆಗ್ತದೆ. ಹೈಡ್ರೋಜನ್ ಏನಿರ್ತದೆ, ಇಟ್ ಹೆಲ್ಪ್ಸ್ ಫಾರ್ ಬರ್ನಿಂಗ್, ಇಟ್ ಇಸ್ ಅ ಆಸಿಡ್. ಆಕ್ಸಿಜನ್ ಆಲ್ಸೋ ಹೆಲ್ಪ್ಸ್ ಫಾರ್ ಬರ್ನಿಂಗ್, ಬಟ್ ದ ಕಂಬೈನ್ಡ್ ವಾಟರ್, ಹೈಡ್ರೋಜನ್ ಆಕ್ಸಿಜನ್ ಎರಡು ಇರ್ತಾವೆ, ಇಟ್ ವಿಲ್ ನಾಟ್ ಹೆಲ್ಪ್ ಫಾರ್ ಬರ್ನಿಂಗ್. ಇಟ್ ಬರ್ನಿಂಗ್ ಅನ್ನ ಆರಿಸ್ತದ, ಉರಿಯನ್ನ ಆರಿಸ್ತದ. ಸೊ ಈ ಟೈಪ್ ಸೈಂಟಿಫಿಕ್ ಫ್ಯಾಕ್ಟ್ಸ್ ಗಳನ್ನ ನೀವು ನೆನಪಿಡಬೇಕು. ಓಕೆ, ಸೊ ದೆನ್ ಅಬೌಟ್ ಅವರ್ ಹೆಲ್ತ್, see there are 72 times our heart beats, but when it comes to small child it is more, 120 times the heart will beat. 120 times ಏನ್ ಮಾಡ್ತದ, heart beat ಆಗ್ತದ. And other thing I can say is there will be hydrochloric acid gets secreted in our stomach. Hydrochloric acid ಏನಾಗ್ತದ, ನಮ್ಮ ಸ್ಟಮಕ್ ಒಳಗೆ ಸೆಕ್ರೀಟ್ ಆಗ್ತಿರ್ತದೆ. So it is always better that whenever you wake up in the morning, before having tea, when you wash your mouth and all those things, you have to have some of the water, whether it's boiled water or normal water, you have to have it, because it dilutes the hydrochloric acid present in our stomach, that increases the immunity of our body. So that is also one of the most important thing. Mundu patte bandirtada idagiರ್ತದಲ್ಲ, so that is nothing but the glycerol or fats. So fats and fats is present in our body, so that fats and idun ಮಾಡ್ಲಿಕ್ಕೆ there are a lot of things that you can differentiate. One of the major method is green tea. So green tea reduces the fat. So green tea ಅಥವಾ black tea, those all are very good. So ಅದರದ್ದು ನಿಮ್ಗೆ ಇನ್ನೂ ಬೆನಿಫಿಟ್ಸ್ ಬೇಕಾಗಿತ್ತಂದ್ರೆ you can go to my YouTube channel Vivek Kusur. So you just write Vivek Kusur. YouTube ಒಳಗೂ ವಿವೇಕ್ ಹುಸೂರ್ ಅಂತ ಹೊಡ್ರಿ, ನನ್ನ ಚಾನಲ್ ಓಪನ್ ಆಗ್ತದೆ. ಸೊ ದೇರ್ ಯು ಕ್ಯಾನ್ ಚೆಕ್ ಬೆನಿಫಿಟ್ಸ್ ಆಫ್ ಡ್ರಿಂಕಿಂಗ್ ಬ್ಲ್ಯಾಕ್ ಟೀ, ಬೆನಿಫಿಟ್ಸ್ ಆಫ್ ಡ್ರಿಂಕಿಂಗ್ ಗ್ರೀನ್ ಟೀ. ಐ ಹ್ಯಾವ್ ಡನ್ ಆಲ್ರೆಡಿ ಒನ್ ವಿಡಿಯೋ ಆನ್ ದಟ್. ಸೊ ಅದರಲ್ಲಿ ನೀವು ಚೆಕ್ ಮಾಡ್ಬೋದು. ಓಕೆ, this much we can say about the scientific facts. So just I told these all scientific facts because today is a World Science Day. November 10 is World Science Day. Remember, ನಿಮ್ಮ ಮುಂದೆ ಎಲ್ಲಾದ್ರೂ ಎಕ್ಸಾಮ್ ದಾಗ ಕೇಳ್ಬೋದು. So I hope everything is clear now. So now we will start our classes. Okay, thank you.